ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಾಜೇಶ್ವರಿ. ಇವತ್ತು ನಾನು ಬಾಯ್ಹುಣ್ಣು ಅಥವಾ ಮೌತ್ ಅಲ್ಸರ್ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಬಾಯ್ಹುಣ್ಣು ಸಾಮಾನ್ಯವಾಗಿ ನಾವು ಎಲ್ಲ ವಯಸ್ಕರಲ್ಲೂ ನೋಡ್ತಾ ಇರ್ತೀವಿ. ಬಾಯ್ಹುಣ್ಣು ಆದಾಗ ನಮಗೆ ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಊಟ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ನೀರು ಕುಡಿಲಿಕ್ಕೆ ಸಹ ಕಷ್ಟ ಆಗುತ್ತೆ. ಇದು ಯಾವ್ದೆಲ್ಲ ಕಾರಣದಿಂದ ಬರುತ್ತೆ ಅಂದ್ರೆ ಮೇನ್ ಆಗಿ ವಿಟಮಿನ್ ಬಿ ಡಿಫಿಷಿಯನ್ಸಿ, ಐರನ್ ಡಿಫಿಷಿಯನ್ಸಿ ಹಾಗೂ ಫೋಲೇಟ್ ಡಿಫಿಷಿಯನ್ಸಿ ಅಂತ ನಮಗೆ ಬಾಯ್ಹುಣ್ಣು ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ಔಟ್ಸೈಡ್ ಫುಡ್ ತಿನ್ನೋದ್ರಿಂದ ಅಥವಾ ಸ್ಪೈಸಿ ಫುಡ್ ತಿನ್ನೋದ್ರಿಂದಲೂ ಬಾಯ್ಹುಣ್ಣು ಕಾಣಿಸ್ಕೊಳ್ಳುತ್ತೆ. ಬೇರೆ ಕಾರಣಗಳು ಯಾವ್ದೆಲ್ಲ ಅಂದ್ರೆ ಓರಲ್ ಹೈಜೀನ್ ಇದ್ದೇ ಇರೋದು, ಅಂದ್ರೆ ಸರಿಯಾಗಿ ಬ್ರಷ್ ಮಾಡದೇ ಇರೋದು, ಅತಿಯಾದ ಧೂಮಪಾನ, ಮದ್ಯಪಾನ ಹಾಗೂ ತಂಬಾಕು ಸೇವನೆಯಿಂದ ಸಹ ನಮಗೆ ಬಾಯ್ಹುಣ್ಣು ಕಾಣಿಸ್ಕೊಳ್ಳುತ್ತೆ. ಹಾಗೆ ಬ್ರಷ್ ಮಾಡುವಾಗ ಆಕ್ಸಿಡೆಂಟಲಿ ಬಕಲ್ ಕ್ಯಾವಿಟಿಗೆ ಇಂಜುರಿ ಆದ್ರೆ ಸಹ ನಮಗೆ ಬಾಯ್ಹುಣ್ಣು ಕಾಣಿಸ್ಕೊಳ್ಳುತ್ತೆ. ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಸಹ ಬಾಯ್ಹುಣ್ಣಿಗೆ ಕಾರಣ ಆಗಿರುತ್ತೆ. ಏನಂದ್ರೆ ಸರಿಯಾಗಿ ನಿದ್ದೆ ಮಾಡದೇ ಇರೋದು, ಸರಿಯಾದ ಆಹಾರ ಪದ್ಧತಿ ಫಾಲೋ ಮಾಡದೇ ಇರೋದ್ರಿಂದ ಅತಿಯಾದ ಟೆನ್ಷನ್, ಸ್ಟ್ರೆಸ್, ಮಲಬದ್ಧತೆ ಇದು ಸಹ ಬಾಯ್ಹುಣ್ಣಿಗೆ ಕಾರಣ ಆಗಿರುತ್ತೆ. ಸಾಮಾನ್ಯವಾಗಿ ಮೌತ್ ಅಲ್ಸರ್ 7 ರಿಂದ 10 ದಿನಗಳ ಕಾಲವರೆಗೂ ಇರುತ್ತೆ. ನಂತರ ಅದಾಗದೆ ಸೆಲ್ಫ್ ಹೀಲ್ ಆಗುತ್ತೆ. ಇನ್ ಕೇಸ್ 10 ದಿನ ನಂತರವೂ ಮೌತ್ ಅಲ್ಸರ್ ಹೀಲ್ ಆಗ್ಲಿಲ್ಲ ಅಂದ್ರೆ ನೀವು ಹತ್ತಿರದ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ಮೌತ್ ಅಲ್ಸರ್ ಸೆಲ್ಯುಲೈಟಿಸ್ ಆಗಿ ಸೆಕೆಂಡರಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಪರಿಹಾರ ಏನಂದ್ರೆ ಧೂಮಪಾನ, ಮದ್ಯಪಾನ ಹಾಗೂ ತಂಬಾಕು ಸೇವನೆನ ಅವಾಯ್ಡ್ ಮಾಡಬೇಕು ಹಾಗೂ ಸ್ಪೈಸಿ ಫುಡ್, ಔಟ್ಸೈಡ್ ಫುಡ್ ತಗೊಳ್ಳೋದನ್ನ ಕಮ್ಮಿ ಮಾಡಬೇಕಾಗುತ್ತೆ. ನಮ್ಮ ಲೈಫ್ ಸ್ಟೈಲ್ ನ ಸರಿಪಡಿಸ್ಕೋಬೇಕು ಅಂದ್ರೆ ಸರಿಯಾಗಿ ನಿದ್ದೆ ಮಾಡೋದು, ಸರಿಯಾದ ಆಹಾರ ಕ್ರಮ ಫಾಲೋ ಮಾಡೋದು, ಈ ಸ್ಟ್ರೆಸ್, ಟೆನ್ಷನ್ ಇದನ್ನ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಇನ್ನು ನಿಮಗೆ ವಿಟಮಿನ್ ಬಿ ಡಿಫಿಷಿಯನ್ಸಿ ಇಂದ ಬಾಯ್ಹುಣ್ಣಾಗಿದ್ರೆ ಇದಕ್ಕೆ ನೀವು ವಿಟಮಿನ್ ಬಿ ಸಪ್ಲಿಮೆಂಟ್ಸ್ ಅಥವಾ ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ ನ ತಗೋಬಹುದು. ಅದ್ರ ಜೊತೆಗೆ ಒಂದು ಸಿಂಪಲ್ ಆಗಿ ಅನಾಲ್ಜೆಸಿಕ್ಸ್ ಅಥವಾ ಆಂಟಿಸೆಪ್ಟಿಕ್ ಮೌತ್ ವಾಶ್ ಕೂಡ ತಗೋಬಹುದು. ಅದರ ಜೊತೆಗೆ ಒಂದು ಟಾಪಿಕಲ್ ಅನಾಲ್ಜೆಸಿಕ್ ಅಪ್ಲಿಕೆಂಟ್ ಸಹ ನೀವು ತಗೋಬಹುದು. ಇನ್ನು ಸಮ್ ಆಫ್ ದ ಹೋಮ್ ರೆಮಿಡೀಸ್ ಯಾವ್ದೆಲ್ಲ ಅಂದ್ರೆ ಈ ಆಮ್ಲ ಚೂರ್ಣ ಅಂದ್ರೆ ನಲ್ಲಿಕಾಯಿ ಪುಡಿ ಜೊತೆಗೆ ಸ್ವಲ್ಪ ಜೇನುತುಪ್ಪ ಮಿಶ್ರಣ ಮಾಡಿ ಬಾಯ್ಹುಣ್ಣಿನ ಮೇಲೆ ಲೇಪ ಮಾಡೋದ್ರಿಂದ ನಮಗೆ ರಿಲೀಫ್ ಸಿಗುತ್ತೆ. ಹಾಗೆ ಬಿಸಿ ನೀರಿಗೆ ಉಪ್ಪು ಹಾಕಿ ಗಾರ್ಗಲ್ ಮಾಡೋದ್ರಿಂದ ಕೂಡ ನಮಗೆ ರಿಲೀಫ್ ಸಿಗುತ್ತೆ. ಹಾಗೆ ಬಿಸಿ ನೀರಿಗೆ ಉಪ್ಪು ಹಾಗೂ ಅಡಿಗೆ ಸೋಡಾ ಹಾಕಿ ಮೌತ್ ವಾಶ್ ಮಾಡೋದ್ರಿಂದ ಸಹ ನಮಗೆ ರಿಲೀಫ್ ಸಿಗುತ್ತೆ ಹಾಗೂ ಬೇಗ ಗುಣ ಆಗುತ್ತೆ. ನಾವು ಬರೀ ಜೇನುತುಪ್ಪನ ಸಹ ಬಾಯ್ಹುಣ್ಣಿನ ಮೇಲೆ ಲೇಪನ ಮಾಡೋದ್ರಿಂದ ರಿಲೀಫ್ ಆಗುತ್ತೆ ಹಾಗೂ ಬೇಗ ಗುಣ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಡಾಕ್ಟರ್ ಸ್ಟಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.